ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನರಸಿಂಹ ಅಣ್ಣ ಏನೇನೋ ತಂದ್ಬಿಟ್ಟಿದ್ಯಾ? ಓಹೋ, ದೀಪಾವಳಿಗೆ ಹೊಸ ಹಬ್ಬ ಬಟ್ಟೆ ತಂದ್ಬಿಟ್ಯಾ? ಅಷ್ಟೇ ಅಲ್ಲ ಕಣೆ, ಇದರಲ್ಲಿ ಚಿನ್ನದ ತಟ್ಟೆ, ಚಿನ್ನದ ಲೋಟ ಎಲ್ಲ ಇದೆ. ಯಾಕಂದ್ರೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ ಚಿನ್ನದ ಲೋಟದಲ್ಲಿ ನೀರು ಕುಡಿದ್ಬಿಟ್ರೆ 3 ತಿಂಗಳಿಗೆ ಸಣ್ಣಕ್ಕಾಗ್ಬಿಡ್ತಾರಂತೆ. ಹಾಗಾದ್ರೆ ನನಗೆ ಕೊಡೋಣ, ಬೇಗ ಅದ್ರ ರೊಟ್ಟಿ ತುಂಬಾ ಊಟ ಮಾಡ್ಬಿಟ್ಟು ಸಣ್ಣ ಆಗ್ಬಿಡ್ತೀನಿ. ಆ ನರಸಿಂಹಂಗೆ ಶೂ ಜಿಮ್ ಬಟ್ಟೆ ತಂದ್ರೆ ಅದಕ್ ಮೇಲೂ ಕಡೆ ಹಾಕಕ್ ಬಂದು ನೋಡಿಯ ಕಡೆ ಹೋಗ ಬರ. ನರಸಿಂಹ ತಗೊಳ್ಳೋ, ನಿನಗೆ ಜಿಮ್ಗೆ ಹೋಗೋಕೆ ಬಟ್ಟೆಗಳು, ಶೂಸು ಎಲ್ಲ ತಂದಿದ್ದೀನಿ. ಅಪ್ಪ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಜಿಮ್ಗೆ ಹೋಗಕ್ಕೆ ಇದೆಲ್ಲ ಬೇಕಾಗುತ್ತೆ ಕಣೋ. ಅಲ್ಲ, ಆದ್ರೂ ಇದಕ್ಕೆಲ್ಲ ಎಷ್ಟು ದುಡ್ಡಾಯ್ತು? ನೋಡ, ಮಕ್ಕಳು ಸಂತೋಷವಾಗಿದ್ರೆ ಅದೇ ಹೆತ್ತವರಿಗೆ ಒಂಥರ ಸಮಾಧಾನ. ಹೌದು, ನಿನ್ ಶೂ ಸೈಜ್ ಎಷ್ಟು ಹೇಳು? 9 ಅಪ್ಪ. 9 ಅನ್ಕೊಂಡೆ, ಅದಕ್ಕೆ 9 ತಂದಿದ್ದೀನಿ. ಇಲ್ಲಿ 1 ನಿಮಿಷ ಕೂತ್ಕೊಳ್ಳೋ. ಇದಾಗುತ್ತೆ ಹೋಗೋಣ. ಇದಾಕು. ಅಪ್ಪ, ಏನ್ ಮಾಡ್ತಾ ಇರ ನೀವು? ಯಾಕೋ? ಅಲ್ಲ, ನೀವೇ ನನ್ ಕಾಲಿಗೆ ಶೂ ಹಾಕೋದು? ಅಯ್ಯೋ, ಸೈಜ್ ನೋಡ್ಬೇಡ ನಾವು. ನೀವು ದಯವಿಟ್ಟು ಸುಮ್ಮನೆ. ನನಗೆಷ್ಟೇ ವಯಸ್ಸಾದರೂ ನನ್ನ ದೃಷ್ಟಿನಲ್ಲಿ ನೀನಿನ್ನೂ ನನಗೆ ಪುಟ್ಟ ಮಗುನೇ ಕಣೋ. ನೀನು ಹುಟ್ಟಿದಾಗ ಎಷ್ಟೋ ವರ್ಷ ನಮ್ಮ ವಂಶದಲ್ಲಿ ಗಂಡು ಸಂತಾನನೇ ಇರಲಿಲ್ಲ ಅಂತ ಎಲ್ಲರೂ ಎಷ್ಟು ಖುಷಿಪಟ್ರು ಗೊತ್ತಾ? ನಿನ್ನನ್ನು ಎತ್ಕೊಂಡು ಮುದ್ದಾಡ್ತಾ ಇದ್ದೆ. ನೀನು ನಿನ್ನ 2 ಕಾಲಲ್ಲಿ ಪಟಪಟ ಪಟಪಟ ಅಂತ ನನಗೆ ಒದೀತಾ ಇದ್ದೆ. ನಾನು ಆ ಕಾಲುಗಳಿಗೆಲ್ಲ ಮುತ್ತು ಕೊಡ್ತಾ ಇದ್ದೆ. ನೀನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನೇ ನಿನಗೆ ಶೂಗಳಾಗ್ತಾ ಇದ್ದಿದ್ದು. ಅದಾದ್ಮೇಲೆ ಯಾಕೋ ನೀನು ನನ್ನ ಕೈ ತಪ್ಪೋದೆ. ಅದ್ಯಾವ ಗಳಿಗೆಯಲ್ಲಿ ಅಪ್ಪ ಮಗ ದೂರ ಆದ್ವೋ ಗೊತ್ತಿಲ್ಲ, ನಿನ್ನ ಜೊತೆ ಮಾತಾಡೋಕೆ ಆಗ್ತಾ ಇರಲಿಲ್ಲ, ನಿನ್ನ ಮುಖಾನೇ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇತ್ತು, ಆದರೆ ಅದನ್ನ ತೋರಿಸ್ಕೊಳ್ಳೋ ಅವಕಾಶನೇ ಬರಲಿಲ್ಲ. ಹಳೆದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಮಗನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತಿಲ್ವಾ? ಹೋಗ್ಲಿ, ಏನೋ ಕಟ್ಟುಗಳಿಗೆ ಅದೆಲ್ಲ ನಡೆದೋಯ್ತು. ಇನ್ನು ಮುಂದೆನಾದರೂ ನಾವೆಲ್ಲರೂ ಸಂತೋಷವಾಗಿರೋಣ. ಇರಿ, 1 ನಿಮಿಷ ಕೂತ್ಕೋ. ಆ ಶೂಸ್ ಆಗುತ್ತೆ ಅಂತ ನೋಡ್ಬೇಡ. ಕೂತ್ಕೋ. ಅಪ್ಪ, ನಾನು ಕೂತ್ಕೊಳ್ಳ. ನಿಂತ್ಕೋ. ಕರೆಕ್ಟ್ ಆಗಿದೆ ಅಲ್ವಾ? ಪರ್ಫೆಕ್ಟ್ ಆಗಿದೆ. ಇದನ್ನ ಹಾಕೊಂಡು ಜಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ದೇಹ ಹತೋಟಿಲಿದ್ರೆ ಮನಸ್ಸು ಹತೋಟಿಲಿರುತ್ತೆ ಕಣ. ನನ್ನ ಮೇಲೆ ನಿಮಗೆ ಇಷ್ಟೊಂದು ಪ್ರೀತಿ ಕಾಳಜಿ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಯಾವಾಗಲೂ ನೀವು ನನ್ನ ಬೈತಿದ್ರೆ ಅಂತ ಮಾತ್ರ ಗೊತ್ತಿತ್ತು, ಆದರೆ ನಿಮ್ಮ ಮನಸ್ಸಲ್ಲಿರೋದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಯಪ್ಪ. ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರೆತು ಇನ್ಮೇಲೆ ಹೊಸ ಜೀವನ ಶುರು ಮಾಡು. ಆಡ್ಕೊಳ್ಳೋರ್ ಮುಂದೆ ನೀನು ಗೆದ್ದೆ ಅಂತ ತೋರಿಸ್ಬೇಕು. ಅದೇ ನೀನು ನನಗೆ ಕೊಡೋದು ದೊಡ್ಡ ಮರ್ಯಾದೆ. ಆದರೆ ನಾನು ಏನು ಮಾಡಬೇಕು ಅಂದ್ರು ನನ್ನ ಕೈಯಲ್ಲಿ ಒಂದು ಕೆಲಸನೂ ಇಲ್ವಲ್ಲಪ್ಪ. ತಲೆ ಕೆಡ್ಸ್ಕೋಬೇಡ, ಕೆಲ್ಸಕ್ಕೆ ಬರೋಣ, 1000 ಸಿಗುತ್ತೆ. ಯಾವ ಕೆಲಸ ಸಿಕ್ಕಿದ್ರು ಛಲ ಇರಬೇಕು. ಇವತ್ತಿಂದಾನೆ ನೀನು ನಿನ್ನನ್ನು ಬದಲಾಯಿಸ್ಕೋ. ಖಂಡಿತಪ್ಪ, ನೀವು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳಬೇಕು. ಹಾಗೆ ಬದುಕು ತೋರಿಸ್ತೀನಿ. ಇದು ನರಸಿಂಹ ಅಂದ್ರೆ. ಪ್ರೀತಿಯಿಂದ ಬಂದವ್ರಿಗೆ ತಲೆ ಬಗ್ಗಿಸಿ ನಡಿ. ಆದರೆ ದ್ವೇಷ ಮಾಡೋರ ಮುಂದೆ ತಲೆ ಎತ್ತಬೇಕು. ಹೋಗು, ಜಿಮ್ಗೆ ರೆಡಿ ಆಗು.
ಏನ್ರಿ ಮಾಡ್ತಿದ್ರಿ? ನನ್ನ ಕಾಲೇ ಕಟ್ ಮಾಡೋ ಅಷ್ಟು ಧೈರ್ಯನಾ ನಿಮ್ಗೆ? ಬನ್ನಿ ಮನೆಗೆ ನಿಮ್ಗಿದೆ. ಏಯ್ ಇಲ್ಲ ಕಣೆ, ನಿನ್ ಫೋನ್ ಬಂದಿದೆ ನಂಗೆ ಗೊತ್ತಾಗ್ಲಿಲ್ಲ. ಈ ಫೋನ್ನ ಆಫೀಸ್ ಬಾಯ್ ಕೈಲಿ ಕೊಟ್ಟಿದ್ನ, ಅವನು ಬಂದಿರೋ ಕಾಲೆಲ್ಲ ಕಟ್ ಮಾಡ್ಬಿಟ್ಟಿದ್ದಾನೆ. ಸುಳ್ಳು ಹೇಳೋದನ್ನ ನಿಮ್ಮನ್ನ ನೋಡೇ ಕಲಿಬೇಕು. ಹೌದು, ನಾನು ಸುಳ್ಳು ಹೇಳ್ತಿರೋದು. ಏನೀಗ? ಬನ್ನಿ ಮನೆಗೆ ಮಾಡ್ತೀನಿ. ಬರೋದೇ ಇಲ್ಲ ಬಿಡು. ಹೆದರ್ಸ್ತಿದ್ದೀರಾ? ಏನೋ ಧಮ್ಕಿ ಆಗ್ತಾ ಇದೆಯಾ? ನಾನೆಲ್ರಿ ಹಾಗೆ ಹೇಳ್ದೆ? ನಾನೆಲ್ಲ ಹೆದರ್ಸ್ದೆ? ಬೇಡ ರೀ, ಅತಿ ಆಗ್ತಿದೆ ನಿಮ್ದು. ನೀನು ಅಷ್ಟೇ, ನಾನಿಲ್ಲೇನೋ ಬ್ಯುಸಿ ಆಗಿದ್ರೆ ನೀನ್ ಯಾಕೆ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಿದ್ಯಾ? ಓಹೋ, ನನ್ ಫೋನ್ ಅಟೆಂಡ್ ಮಾಡದಿರೋಷ್ಟು ಬಿಸಿ ನಾನು. ಆಯ್ತು ಬಿಡ್ರಿ, ನೀವ್ ಅಲ್ಲಿ ಏನ್ ದಬಾಕ್ತಿದ್ದೀರಾ ಅಂತ ನಾನ್ ಸೌಂದರ್ಯಂಗೆ ಕಾಲ್ ಮಾಡಿ ಕೇಳ್ತೀನಿ. ಬೇಡ ಕಣಿಸು, ಇಷ್ಟಕ್ಕೆಲ್ಲ ಸೌಂದರ್ಯಂಗೆ ಫೋನ್ ಮಾಡಿ ಅವಳಿಗೆ ಡಿಸ್ಟರ್ಬ್ ಮಾಡ್ತೀಯಾ? ಈಗ ದಾರಿಗೆ ಬಂದ್ರಾ? ದಿಶಾ, ಎನಿ ಪ್ರಾಬ್ಲಮ್? ಹೆಡೇಕ್. ಹೆಡ್ಏಕ್? ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಎಲ್ಲ ರಿಲ್ಯಾಕ್ಸ್ ಆಗ್ತಿತ್ತು. ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತಾ? ಮತ್ತೆ ನನಗೆ ತಲೆನೋವು ಬಂದಾಗೆಲ್ಲ ದೀಪ ಅವ್ರು ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತಾರೆ. ಅವ್ರು ಮಾಡಿಕೊಟ್ಟಿದ್ದ ಕಾಫಿ ಕುಡಿದ ತಕ್ಷಣ ತಲೆನೋವು ಮಾಯ ಆಗ್ಬಿಡುತ್ತೆ. ಇಸ್ ಇಟ್? ಹೂ ಇಸ್ ದೀಪ? ಅವ್ರನ್ನ ಯಾಕೆ ಹಚ್ಬೆಂಡು? ದಿಶಾ ಮುಂದೆ ನನ್ನ ನಿಮ್ಮ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಮುಜುಗರ ಆಗ್ತಿದ್ಯಾ? ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೇಕಲ್ವಾ? ಹಾಂ, ಅವ್ರನ್ನ ಕೇಳಿದೆ ಅಂತ ಹೇಳಿ. ಡೆಫಿನೆಟ್ಲಿ. ನೀವು ಮನೆಗೆ ಬಂದಾಗ ಅವ್ರ ಕೈಲೇ ಕಾಫಿ ಮಾಡಿಸ್ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ನಾಟ್ ಪಾಸಿಬಲ್. ಏಕೆ? ಅಂದರೆ ನಾನು ಹೇಗೆ ನಿಮ್ಮ ಮನೆಗೆ ಬರೋಕ್ಕಾಗುತ್ತೆ? ಯಾಕಾಗಲ್ಲ, ಫ್ರೀ ಮಾಡ್ಕೊಂಡು ಒಂದು ದಿವಸ ಬನ್ನಿ. ಓಕೆ, ನೋಡೋಣ. ಫಸ್ಟ್ ಲೆಟ್ ಮಿ ಗೆಟ್ ಯು ಕಪ್ ಆಫ್ ಸ್ಟ್ರಾಂಗ್ ಕಾಫಿ.